ನಾವು ಮಲಗಿದ್ದ ಸಂದರ್ಭದಲ್ಲಿ ನಮಗೆ ಕನಸು ಬೀಳುವುದು ಸಹಜ. ಪ್ರತಿ ದಿನ ಸುಖವಾಗಿ ಕನಸು ಕಾಣುವ ಜನರು ನಿಜಕ್ಕೂ ಪುಣ್ಯವಂತರು. ಇದರ ಅರ್ಥ ನಾವು ನಮ್ಮ ಜೀವನದಲ್ಲಿ ಹೇಗೆ ಬದುಕುತ್ತೇವೆ ಎಂಬುದರ ಪ್ರತೀಕ ರಾತ್ರಿಯಲ್ಲಿ ನಮಗೆ ನಿದ್ರೆಯಲ್ಲಿ ಮೂಡಿ ಬರುವ ಕನಸುಗಳು ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ಏರಿಳಿತಗಳನ್ನು, ಕಷ್ಟ, ಸುಖಗಳನ್ನು ಸಮನಾಗಿ ನೋಡುತ್ತಿರುವ ವ್ಯಕ್ತಿಗಳು ತಮ್ಮ ಕನಸುಗಳಲ್ಲಿ ಕೆಲವೊಮ್ಮೆ ಮನಸ್ಸಿಗೆ ಹಿಂಸೆ ಆಗುವಂತಹ ಕನಸುಗಳನ್ನು ಕಾಣಬಹುದು. ಸಾಮಾನ್ಯವಾಗಿ ನಾವು ರಾತ್ರಿ ಮಲಗಿ ನಿದ್ರಿಸುತ್ತಿರಬೇಕಾದರೆ ಮಲಗಿ ಸ್ವಲ್ಪ ಹೊತ್ತು ಕಳೆದ ನಂತರ ನಮಗೆ ತರಾವರಿ ಕನಸುಗಳು ಬೀಳಲು ಪ್ರಾರಂಭವಾಗುತ್ತವೆ. ಕೆಲವು ಕನಸುಗಳು ಭಯಾನಕ ಆಗಿದ್ದರೆ, ಇನ್ನು ಕೆಲವು ಸುಮಧುರವಾಗಿ ನಮ್ಮನ್ನು ಮಾಯಾಲೋಕಕ್ಕೆ ಕರೆದುಕೊಂಡು ಹೋಗಿ ನಮಗೆ ಮನಸ್ಸಿಗೆ ಖುಷಿ ಕೊಡುತ್ತವೆ. ಕನಸುಗಳ ಮಧ್ಯದಲ್ಲಿ ನಮ್ಮನ್ನು ಅಪ್ಪಿತಪ್ಪಿ ಬೇರೆಯವರು ಬಂದು ಎಚ್ಚರಿಸಿದರೆ ನಿಮ್ಮ ಸುಂದರ ಕನಸಿಗೆ ಭಂಗ ಆಗುವುದು ಖಂಡಿತ. ನಮ್ಮನ್ನು ಎಚ್ಚರಿಸಿದವರ ಮೇಲೆ ರೇಗಾಡುವಷ್ಟು ಸಣ್ಣ ಪ್ರಮಾಣದ ಕೋಪ ನಮಗೆ ಬಂದಿರುತ್ತದೆ. ಇದೇ ರೀತಿ ಬೆಳಗ್ಗೆ ಎಚ್ಚರಗೊಳ್ಳುವ ಹೊತ್ತಿಗೆ ಸುಮಾರು 7 ರಿಂದ 8 ಕನಸುಗಳು ಆತನಿಗೆ ಅನುಭವವಾಗಿ ಹೋಗಿರುತ್ತವೆ. ಜೀವನದಲ್ಲಿ ತುಂಬಾ ಹೆಚ್ಚಿನ ಕೆಲಸ ಕಾರ್ಯಗಳಲ್ಲಿ ಮಗ್ನರಾಗಿರುವವರಿಗೆ ಈ ರೀತಿಯ ಕನಸುಗಳು ಬೀಳುತ್ತವೆ ಎಂದು ಹೇಳುತ್ತಾರೆ. ಯಾವುದೇ ಒಬ್ಬ ವ್ಯಕ್ತಿ ತಾನು ನಿದ್ರೆಯಲ್ಲಿ ಹೆಚ್ಚು ಗೊರಕೆ ಹೊಡೆಯುತ್ತಿರುವ ಸಂದರ್ಭದಲ್ಲಿ ಆತನ ಮೆದುಳಿನ ಗಮನ ಕನಸಿನ ಕಡೆಗೆ ತಿರುಗಲು ಸಾಧ್ಯವಿಲ್ಲ. ಬದಲಾಗಿ ಗೊರಕೆ ಶಬ್ದದ ಕಡೆಗೆ ಇರುತ್ತದೆ ಹೇಳುತ್ತಾರೆ. ಆದರೆ ವೈಜ್ಞಾನಿಕವಾಗಿ ಇದು ಎಲ್ಲೂ ಸಾಬೀತಾಗಿಲ್ಲ. ಹಾಗಾಗಿ ಒಮ್ಮೆ ಗೊರಕೆ ಹೊಡೆಯುವವರನ್ನು ನೀವು ಯಾವ ಕನಸು ಕಂಡಿರಿ ಎಂದು ಕೇಳಿ ನೋಡಬೇಕು ಅಷ್ಟೇ.